ಅಕ್ಕ ಮಹಾದೇವಿ ಅವರ ಜೀವನಕ್ಕೆ ಸಂಬಂಧಿಸಿದಂತೆ ಉಡುತಡಿಯಲ್ಲಿ ಒಂದು ಐತಿಹಾಸಿಕ ನೆನಪು ಉಳಿದುಬಂದಿದೆ. ಉಡುತಡಿಯಲ್ಲಿರುವ ಮಲ್ಲಿಕಾರ್ಜುನ ಟೆಂಪಲ್ ದೇವಾಲಯದ ಸಮೀಪದ ಪುಷ್ಕರಣಿಯಿಂದ ಅಕ್ಕ ಮಹಾದೇವಿಯವರು ಪ್ರತಿದಿನ ನೀರು ತಂದು ತಮ್ಮ ಆರಾಧ್ಯ ದೈವವಾದ ಚೆನ್ನಮಲ್ಲಿಕಾರ್ಜುನನಿಗೆ ಅಭಿಷೇಕ ಮಾಡುತ್ತಿದ್ದರು. ದೇವಾಲಯದ ಸುತ್ತಲಿರುವ ಬಿಲ್ವಪತ್ರೆ ಮರಗಳಿಂದ ಬಿಲ್ವ ದಳಗಳನ್ನು ತೆಗೆದು ಅಪಾರ ಭಕ್ತಿಯಿಂದ ಮಲ್ಲಯ್ಯನ ಪೂಜೆ ಮಾಡುತ್ತಿದ್ದರು. ಇಂದಿಗೂ ಅಲ್ಲಿ ಸಾಲು ಸಾಲಾಗಿ ಕಾಣುವ ಬಿಲ್ವಪತ್ರೆ ಮರಗಳು ಆ ನೆನಪುಗಳನ್ನು ಸ್ಮರಿಸುವಂತಿವೆ. ಅಕ್ಕ ಮಹಾದೇವಿಯವರ ಆರಾಧನೆ ಕೇವಲ ಆಚರಣೆಯ ಪೂಜೆ ಮಾತ್ರವಾಗಿರಲಿಲ್ಲ, ಅದು ಉಸಿರಿನಂತೆ ಶಿವನಲ್ಲೇ ಲೀನವಾದ ಭಕ್ತಿಯಾಗಿತ್ತು. ಕೈಯಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ಪುಷ್ಕರಣಿಯ ನೀರನ್ನು ಹೊತ್ತುಕೊಂಡು ಮನದಲ್ಲಿ ಚೆನ್ನಮಲ್ಲಿಕಾರ್ಜುನನ ಧ್ಯಾನ ಮಾಡುತ್ತಾ ಮೌನ ಭಾವದಿಂದ ದೇವಾಲಯಕ್ಕೆ ತೆರಳಿ ಅಭಿಷೇಕ ಮಾಡುತ್ತಿದ್ದರು ಎಂಬ ವರ್ಣನೆಯಿದೆ. ನಂತರ ಅಕ್ಕ ಮಹಾದೇವಿಯವರು ಉಡುತಡಿಯನ್ನು ತೊರೆದು ವೈರಾಗ್ಯದ ಮಾರ್ಗದಲ್ಲಿ ಹೊರಟಾಗ ತಮ್ಮ ಪ್ರಿಯ ಮಲ್ಲಯ್ಯನನ್ನು ನೋಡಿ ವ್ಯಥೆಯಿಂದ ಹೀಗೆ ಹೇಳಿದರೆಂದು ಪ್ರಸಿದ್ಧವಾಗಿದೆ: ಪರದೇಶಿಯಾದೆಯಲ್ಲ ಮಲ್ಲಯ್ಯ, ಇನ್ನು ಮುಂದೆ ನಿನ್ನನ್ನು ಪೂಜಿಸುವವರು ಯಾರೋ? ಈ ಮಾತಿನ ಅರ್ಥ: ಓ ಮಲ್ಲಯ್ಯ, ನಾನು ಹೊರಟು ಹೋಗುತ್ತಿದ್ದೇನೆ, ಇನ್ನು ಮುಂದೆ ನಿನ್ನನ್ನು ಇದೇ ಭಕ್ತಿಯಿಂದ ಇದೇ ಪ್ರೀತಿಯಿಂದ ಸೇವಿಸುವವರು ಯಾರಿರಬಹುದು ಎಂಬ ವಿರಹಭಾವವಾಗಿದೆ. ಅಂದಿನಿಂದಲಿಂದಲೇ ಆ ದೇವರನ್ನು ಪರದೇಶಿ ಮಲ್ಲಯ್ಯ ಎಂದು ಕರೆಯಲು ಆರಂಭವಾಯಿತು ಎಂಬ ನಂಬಿಕೆಯಿದೆ. ಈ ಕಥೆಗಳು ಸ್ಥಳೀಯ ಸ್ಮೃತಿಗಳ ಮೂಲಕ ಉಳಿದುಬಂದಿವೆ.